ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಇವತ್ತಿನ ಲಿಂಗಾಯತರು ಬಸವಣ್ಣನವರ ಜೊತೆಗೆ ತಮ್ಮನ್ನು ಸಮೀಕರಿಸಿಕೊಂಡು ಬಸವ ತತ್ವ ಮೂಲತಃ ಮಾದಾರ ಚೆನ್ನಯ್ಯನಿಂದ, ಡೋಹಾರ ಕಕ್ಕಯ್ಯನಿಂದ, ಸಮಗಾರ ಹರಳಯ್ಯನಿಂದ ಹುಟ್ಟಿ ಬಂದದ್ದು ಎನ್ನುವಂಥ ಮನೋಭಾವ ತಾಳ್ತಾ ಇದ್ದಾರೆ. ನಿಜಕ್ಕೂ ಇದು ಸಂತೋಷದ ಸಂಗತಿ. ಆದರೆ ಹಿಂದೊಮ್ಮೆ ಇದೇ ಲಿಂಗ ಅಥವಾ ಇವರೊಳಗಿನ ವೀರಶೈವವಾದಿಗಳು 1904 ಇಲ್ಲಿವರೆಗೂ ಸತತವಾಗಿ ಲಿಂಗಾಯತರನ್ನ ದಾರಿ ತಪ್ಪಿಸ್ತಾನೆ ಬಂದಿದ್ದಾರೆ ಅನ್ನುವ ಸಂಗತಿ ಚರಿತ್ರೆಯ ಪುಟಗಳಿಂದ ನಾವು ತೆಗೆದು ನೋಡಬಹುದಾಗಿದೆ. ಕರಿಬಸವಯ್ಯ ಶಾಸ್ತ್ರಿಗಳಂತ ಒಬ್ಬರಿದ್ರು. ಅವರು ಈ ಲಿಂಗಾಯತರ ಅಥವಾ ವೀರಶೈವದ ಶ್ರೇಷ್ಠತೆಯನ್ನು ಸಾರಿಸಲಿಕ್ಕಾಗಿ ಸತತ ಲೇಖನಗಳನ್ನು, ಉಪನ್ಯಾಸಗಳನ್ನು ಅವತ್ತು ಏರ್ಪಡಿಸ್ತಿದ್ರು. 1904 ಬ್ರಿಟಿಷ್ ಗೌರ್ಮೆಂಟ್ ಹೇಳಿತವತ್ತು ಸಕಾಲ ಜನಾಂಗಕ್ಕೆ ಒಳಿತನ್ನುಂಟು ಮಾಡಿದಂಥ ಒಂದು ಎತ್ನೋಗ್ರಫಿ ಅಂತ ಒಂದು ಪುಸ್ತಕವನ್ನು ಹೊರತಂತು. ಆ ಹೊತ್ತಿಗೆಯಲ್ಲಿ ಬಸವಣ್ಣವರು ತುಂಬ ಕ್ರಾಂತಿಕಾರಿಗಳು. ಆ ಕ್ರಾಂತಿಕಾರಿಗಳು ಕೇವಲ ಮೇಲ್ವರ್ಗದ ಜನಗಳನ್ನು ತಗೊಂಡು ಲಿಂಗಾಯತ ಧರ್ಮವನ್ನು ಹುಟ್ಟಾಕಲ್ಲ ಅಂತಕ್ಕಂಥ ಸತ್ಯ ಸಂಗತಿಯನ್ನು ಅದರಲ್ಲಿ ಅವರು ಹೇಳಿದರು. ಆದರೆ ನಮ್ಮ ಒಳಗಿನ ಜಂಗಮರಾಗಿರ್ತಕ್ಕಂಥ ಕರಿಬಸವಯ್ಯ ಶಾಸ್ತ್ರಿಗಳು ಮಾತ್ರ ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡಿದರು. ಯಾಕಂದರೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಅವರ ಇನ್ನಿತರ ಚಟುವಟಿಕೆಗಳನ್ನು ಗಮನಿಸಿ ನಾವು ಬ್ರಾಹ್ಮಣರು ಹೇಗಿದ್ದಾರೋ ಹಾಗೆ ನಾವು ಕೂಡ ಲಿಂಗಿ ಬ್ರಾಹ್ಮಣರು ಅಂತ ಪ್ರತಿಪಾದನೆ ಮಾಡಿದರು. ಇವರು ಬ್ರಾಹ್ಮಣರು ಅಂತ ಅನ್ನೋದನ್ನು ಆ ಸರ್ಕಾರ, ಬ್ರಿಟಿಷ್ ಸರ್ಕಾರ ನಿರಾಕರಣೆ ಮಾಡಿತ್ತು. ಇವರು ಹೇಳಿದರು, ಬ್ರಾಹ್ಮಣರಲ್ಲಿ ಹೇಗೆ ಚಾತುರ್ವರ್ಣ ಇದೆಯೋ ನಮ್ಮ ಲಿಂಗಾಯತರಲ್ಲಿಯೂ ಚಾತುರ್ವರ್ಣ ಇದೆ. ಜಂಗಮರು ಬ್ರಾಹ್ಮಣರಿದ್ದ ರೀತಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ ಅಂದರೆ ನಮ್ಮಲ್ಲಿ ಕೂಡ ಕ್ಷತ್ರಿಯ ಆಳರಸರಿದ್ದಾರೆ. ಈ ಕೆಳದಿಯ ಅರಸರಾಗಿರ್ಬೋದು, ಬೆಳವಡಿಯ ಮಲ್ಲಮ್ಮನಾಗಿರ್ಬೋದು, ಇತ್ಯಾದಿ ಜನಗಳು, ಕೊಡಗಿನ ಅರಸರೇ ಆಗಿರ್ಬೋದು. ನಮ್ಮಲ್ಲಿ ಕ್ಷತ್ರಿಯ ಕುಲ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ವ್ಯಾಪಾರಿಗಳು, ನಾವು ಬಣಜಿಗರು. ನಮ್ಮಲ್ಲಿ ಶೂದ್ರರಿದ್ದಾರೆ. ಇತರ ಜಾತಿಗಳೆಲ್ಲ ಮಡಿವಾಳ ಇತ್ಯಾದಿ ಜಾತಿ, ಇವರು ಶೂದ್ರರು ಅನ್ನುವ ರೀತಿಯಲ್ಲಿ ಇವರು ಪ್ರತಿಪಾದನೆ ಮಾಡಿದರು. ಈ ಪ್ರತಿಪಾದನೆ ಮಾಡುವ ಹೊಡೆತಕ್ಕೆ ಮುಂದೊಂದು ದಿನ ಪರಿಣಾಮವನ್ನು ನಾವು ಅನುಭವಿಸಬೇಕಾಗ್ತದೆ ಅಂತಕ್ಕಂಥ ಅರಿವು ಅವರಿಗಿತ್ತೋ ಇಲ್ವೋ ನಮಗಂತೂ ಗೊತ್ತಾಗೋದಿಲ್ಲ. ಆದರೆ ಅವತ್ತೇ ಮೈಸೂರು ಸ್ಟಾರ್ ಅಂತ ಒಂದು ಪತ್ರಿಕೆಯನ್ನು ತೆಗೆದು ನಮ್ಮಲ್ಲಿಯೂ ಬ್ರಾಹ್ಮಣ್ಯ ಇದೆ, ನಾವು ಪುರಾಣಗಳನ್ನು ಹೇಳ್ತೀವಿ, ಅದನ್ನು ಪರಿಪಾಲನೆ ಮಾಡ್ತೀವಿ, ಶಾಸ್ತ್ರಗಳನ್ನು ಹೇಳ್ತೀವಿ, ಶಾಸ್ತ್ರಗಳನ್ನು ಪರಿಪಾಲನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು. ಚಾತುರ್ವರ್ಣದ ಮೂಲಕ ಶಾಸ್ತ್ರಗಳ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಸಂಪ್ರದಾಯದ ಆಧಾರಗಳ ಮೇಲೆ ಅವರು ಪ್ರತಿಪಾದನೆಯನ್ನು ಮಾಡ್ತಾ ಬಂದರು. ಈ ಸಹಜವಾಗಿ ಪುರಾಣದ ಅದಕ್ಕೆ ತಕ್ಕಂತಹ ಅನೇಕ ಗ್ರಂಥಗಳನ್ನು ಸಂಗ್ರಹ ಮಾಡಲಿಕ್ಕೆ ಅವರು ಶುರು ಮಾಡಿದರು ಮತ್ತು ಕೆಲವನ್ನ ಎಡಿಟ್ ಮಾಡುವ ಮೂಲಕ ಅದನ್ನು ಸೇರಿಸಿದ್ರು ಕೂಡ. ಪುರಾತನ ಶೈವ ಪುರಾಣ, ಕಾವ್ಯ ಮತ್ತು ಶಾಸ್ತ್ರಗಳು ಸಂಗ್ರಹಿಸಿ ಅವನ್ನ ಶುದ್ಧೀಕರಿಸಿ ಪ್ರಕಟಿಸಲಿಕ್ಕೆ ಅವರು ಪ್ರಿಂಟಿಂಗ್ ಪ್ರೆಸ್ಗಳನ್ನು ಕೂಡ ಅವಾಗ ತೆಗೆದರು. ವಾರದ ಮಲ್ಲಪ್ಪನವರು ಕೂಡ ಈ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತದ್ದನ್ನು ನಾವು ಕಾಣಬಹುದಾಗಿದೆ. ವೀರಶೈವ ಸಾಹಿತ್ಯ ಮತ್ತು ಧರ್ಮದ ಪ್ರಚಾರ ಮತ್ತು ಪ್ರಸಾರ ಕೂಡ ಅವತ್ತು ತೀವ್ರಗತಿಯಲ್ಲಿ ನಡೀತು. ಆ ಪ್ರಿಂಟಿಂಗ್ ಪ್ರೆಸ್ಗಳ ಮೂಲಕ ಪಂಚಾಚಾರ್ಯರ ಜೀವನ ಚರಿತ್ರೆ ಹೊರಬಂತು ಮತ್ತು ಭಕ್ತಿಯ ದೀಕ್ಷೆ ಅಂತಕ್ಕಂಥ ಒಂದು ಕೃತಿ ಬಂತು, ವಿವಾಹ ವಿಧಿ ಅಂತಕ್ಕಂಥದ್ದು ಬಂತು, ಶಿವ ಪೂಜಾ ವಿಧಿ ಅಂತ ಬಂತು, ಆಮೇಲೆ ಗುರುಭಕ್ತಿ, ವ್ಯವಸಾಯ ಇತ್ಯಾದಿ ಪುಸ್ತಕಗಳು ಕೂಡ ಅವತ್ತಿನ ಸಂದರ್ಭದಲ್ಲಿ ಬಂದುದನ್ನು ನಾವು ನೋಡಬಹುದಾಗಿದೆ. ಶೌಟೆನ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ 1999, 1904 ಈ ಸಂದರ್ಭದಲ್ಲಿ ಸಂಸ್ಕೃತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇತ್ತು. ಕನ್ನಡವನ್ನು ಅಷ್ಟು ಯಾರಾಗಿ ಹೆಚ್ಚಾಗಿ ಪರಿಗಣಿಸ್ತಿರ್ಲಿಲ್ಲ. ಆಮೇಲೆ ಬಸವಣ್ಣವರ ಚಿಂತನೆಗಳು, ವಚನಗಳು ಮತ್ತು ಅವರ ಆಶಯ ಏನಿತ್ತಲ್ಲ, ವಚನ ಸಾಹಿತ್ಯ ಆಶಯ, ಅವುಗಳ ಬಗ್ಗೆ ಅಷ್ಟು ಲಕ್ಷ್ಯ ಕೊಡ್ತಕ್ಕಂಥ ದಿನಮಾನಗಳು ಅವಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ಬರೀತಾರೆ. ಆಮೇಲೆ ಲಿಂಗಾಯತ ಮತ 1904 ಈ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿದ್ದರಲ್ಲ ಲಿಂಗಪ್ಪ ಜಯಪ್ಪ ಅಂತನೋರು, ಅವರು ಒಂದು ಮಾತನ್ನು ಹೇಳ್ತಾರೆ ಸಭೆಯಲ್ಲಿ. ರೇಣುಕ, ಧಾರುಕ, ಗಜಕರ್ಣ, ಗಂಟೀಕರಣ ಮತ್ತು ವಿಶ್ವಕರ್ಮ ಪರಂಪರೆಯ ಮೂಲಕ ಈ ಲಿಂಗಾಯತ ಧರ್ಮ ಹುಟ್ಟಿಕೊಂಡಿದೆ ಅಂತ ಅನ್ನೋದನ್ನ ಸಾರ್ವಜನಿಕವಾಗಿ ಅದನ್ನು ಬಹಿರಂಗಪಡಿಸ್ತಾರೆ. ಮತ್ತೊಂದು ಸಂಗತಿಯನ್ನು ನಾವು ತುಂಬ ಗಮನಿಸಬೇಕಾದಂದ್ರೆ, ಈ ಸಂದರ್ಭದಲ್ಲಿ ವೀರಶೈವಾನಂದಾಶ್ರಮ ಅಂತ ಹುಟ್ಕೊಂತು. ಅದೇ ಸಂದರ್ಭದಲ್ಲಿ ಜಯದೇವ ವಿದ್ಯಾರ್ಥಿ ನಿಲಯ ಹುಟ್ಕೊಂತು.
ಜಯದೇವ ವಿದ್ಯಾರ್ಥಿ ನಿಲಯವನ್ನಂತೂ ಉದ್ಘಾಟನೆಯ ಸಂದರ್ಭದಲ್ಲಿ ವೇದ ಘೋಷಗಳೊಂದಿಗೆ ಮುದ್ದಾಮಾಗಿ ಆರಂಭ ಮಾಡಲಾಯಿತು. ಯಾಕಂದ್ರೆ ನಾವು ಬ್ರಾಹ್ಮಣರಿಗಿಂತ ಕಡಿಮೆ ಇಲ್ಲ, ನಾವು ಶೂದ್ರರ ಅಲ್ವೇ ಅಲ್ಲ ಅಂತಕ್ಕಂಥ ಹೇಳಿಕೊಳ್ಳುವಂಥ ಎತ್ತುಗಡೆಯಲ್ಲಿ ಅವತ್ತಿನ ವೀರಶೈವ ಅಥವಾ ಲಿಂಗಾಯತವಾದಿಗಳು ತೊಡಗಿದ್ರು. ಆಮೇಲೆ ಪಂಚಾಚಾರ್ಯ ಪ್ರಭಾ ಅಂತ ಒಂದು ಪತ್ರಿಕೆ ಕೂಡ 1919ರಲ್ಲಿ ಅದು ಪ್ರಾರಂಭ ಆಯಿತು. ಆ ಪತ್ರಿಕೆ ಅಂತೂ ಸಹಜವಾಗಿ ವೇದ, ಶಾಸ್ತ್ರ, ಆಗಮ, ಪುರಾಣ ಇತ್ಯಾದಿ ಕಟ್ಟು ಕಟ್ಟಳೆಗಳ ಕುರಿತೆ ಆ ಪತ್ರಿಕೆಯ ವಿಷಯ ವಸ್ತು ಆಗಿತ್ತು. ಕಾಶಿನಾಥ ಶಾಸ್ತ್ರಿಯಿಂದ ಆಗ ಅಖಿಲ ಭಾರತ ಗುರುವರ್ಗೋ ತೇಜಕ ಸಂಘ ಅಂತ ಒಂದು ಸಂಘಟನೆ ಕೂಡ ಹುಟ್ಟಿದಂತು. ಈ ಸಂದರ್ಭವನ್ನೇ ಉಪಯೋಗ ಮಾಡಿಕೊಂಡು ಆ ಪರಳಿ ವೈಜನಾಥ ಬಾರಾ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಬಾರಾ ಜ್ಯೋತಿರ್ಲಿಂಗದಲ್ಲಿ ಪರಳಿ ವೈಜನಾಥ ಕೂಡ ಒಂದು. ಆ ಪರಳಿ ವೈಜನಾಥದ ಹಕ್ಕು ನಮಗೂ ಸೇರ್ತದೆ ಅಂತಕ್ಕಂಥದ್ದನ್ನ ಇವರು ಪ್ರತಿಪಾದನೆ ಮಾಡಿದರು. ಇದಕ್ಕಿಂತ ಮುಂಚೆ ಅಲ್ಲಿ ಗುರುವ ಜನಾಂಗದವರು ಪೂಜೆ ಪುನಸ್ಕಾರ ಅರ್ಚನೆಯನ್ನು ಮಾಡ್ತಿದ್ರು. ಇದಕ್ಕೆ ನಾವು ಹಕ್ಕುದಾರರಂತ ಅವತ್ತಿನ ನಿಜಾಮನ ಆಳ್ವಿಕೆ ಇತ್ತು. ಅಲ್ಲಿ ನಿಜಾಮನಿಗೆ ಹೋಗಿ ಒಂದು ಮನವಿ ಕೊಡ್ತಾರೆ ಬ್ರಾಹ್ಮಣರು, ಇದರ ಹಕ್ಕು ನಮಗೆ ಸೇರಿದ್ದು, ಈ ಗುರುವ ಜಾತಿಯವರಿಗೆಲ್ಲ ಅಂತ ಹೇಳಿದಾಗ ಸಹಜವಾಗಿ ಆ ಸಂದರ್ಭದಲ್ಲಿ ಈ ಬಾರಾ ಜ್ಯೋತಿರ್ಲಿಂಗದಲ್ಲಿ ಒಂದಂಥ ಪರಳಿ ವೈಜನಾಥನ ಪೂಜೆ ಮಾಡ್ತಕ್ಕಂಥ ಹಕ್ಕು ನಮಗಿದೆ ಅಂತ ಈ ವೀರಶೈವ ಅಥವಾ ಲಿಂಗಾಯತವಾದಿಗಳು ಅವತ್ತು ತಮ್ಮ ಹಕ್ಕನ್ನು ಮಂಡಿಸ್ತಾರೆ. ಆಗ ನಿಜಾಮ ಏನ್ ಮಾಡ್ತಾನೆ ಅಂದ್ರೆ, ಇವರು ರುದ್ರಾಭಿಷೇಕ ಮಾಡ್ಲಿಕ್ಕೆ ಬರೋದಿಲ್ಲ, ನಮಗೆ ರುದ್ರಾಭಿಷೇಕ ಮಾಡ್ಲಿಕ್ಕೆ ಬರ್ತಂತ ಬ್ರಾಹ್ಮಣರು ಪ್ರತಿಪಾದನೆ ಮಾಡಿದಾಗ ಅದ ಪ್ರತಿಯಾಗಿ ನಮಗೂ ಕೂಡ ರುದ್ರಾಭಿಷೇಕ ಮಾಡ್ಲಿಕ್ಕೆ ಗೊತ್ತಿದೆ ಅಂತ ಅನ್ನೋದನ್ನ ಇವರು ಪ್ರತಿಪಾದನೆ ಮಾಡ್ತಾರೆ. ಆಗ ನಿಜಾಮ ಸರ್ಕಾರ ಒಬ್ಬ ನಿವೃತ್ತ ನ್ಯಾಯಾಧೀಶನ ಮೂಲಕ ಅದನ್ನು ಇತ್ಯರ್ಥಪಡಿಸಲಿಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡುತ್ತದೆ. ಆ ಸಮಿತಿಗೆ ಎದರ ಆಧಾರ ಅಂದ್ರೆ ಶಾಸ್ತ್ರಾಸ್ತ್ರಗಳ ಮೂಲಕ ಇತ್ಯರ್ಥಪಡಿಸಲಿಕ್ಕೆ ಒಂದು ನಿಗದಿಪಡಿಸ್ತಾರೆ. ಅವಾಗ 30ಕ್ಕೂ ಮೇಲ್ಪಟ್ಟು ವಕೀಲರು ಕೂಡ ಈ ವೀರಶೈವವಾದಗಳ ಪರವಾಗಿ ವಾದ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಆಗ ವಾರದ ಮಲ್ಲಪ್ಪನವರಂತೂ ಜೊತೆಗಿದ್ರು, ಹಾನಗಲ್ಲ ಕುಮಾರಸ್ವಾಮಿಗಳು ತುಂಬಾ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಅನ್ನೋದನ್ನ ನಾವು ಗಮನಿಸಬಹುದಾಗ್ತದೆ. ಜೊತೆಗೆ ಅವರೆಲ್ಲರೂ ಕೂಡಿ ಕೊನೆಗೆ ಒಂದು ಇತ್ಯರ್ಥಕ್ಕೆ ಬರ್ತಾರೆ. ಆ ಇತ್ಯರ್ಥವನ್ನ ನಾನು ನಿಮ್ಮ ಮುಂದೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬ್ರಾಹ್ಮಣರು ಮಾಂಸ ತಿನ್ನುತ್ತಾರೆ, ಇದನ್ನು ಬ್ರಾಹ್ಮಣ ವಿದ್ವಾಂಸರೇ ಒಪ್ಪಿಕೊಂಡರು. ವೀರಶೈವ ಮಾಂಸಾಹಾರ, ಮದ್ಯಪಾನ ಮಾಡುವುದಿಲ್ಲ. ಇವರಿಗೆ ಶಿವದೀಕ್ಷೆಯ ಉಪನಯನ. ಅವರು ಲಿಂಗರೂಪಿ ಯಜ್ಞೋಪವಿತ ಶಿವದಾರದ ಕರಡಿಗೆ ಧರಿಸುತ್ತಾರೆ. ಅವರ ಆಚಾರ್ಯರು ಬ್ರಹ್ಮ ಸೂತ್ರಗಳಿಗೆ ಶಿವದ್ವೈತ ಸಿದ್ಧಾಂತ ಪರ ಭಾಷೆಗಳನ್ನು ಬರೆದಿದ್ದಾರೆ. ಭಾರತದ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಗಡವಾಲಿನ ಜ್ಯೋತಿರ್ಲಿಂಗವು ವೀರಶೈವರ ಸ್ವಾಧೀನದಲ್ಲಿದೆ. ಬಸವ ತಾನು ಹುಟ್ಟಿದ ಮತಕ್ಕಿಂತ ಶ್ರೇಷ್ಠನಾದ ಲಿಂಗಿ ಬ್ರಾಹ್ಮಣ ಮತಕ್ಕೆ ಸೇರಿದ. ನೋಡಿ, ತನ್ನ ಮತಕ್ಕಿಂತ ಶ್ರೇಷ್ಠವಾದಂತಹ ಲಿಂಗಿ ಬ್ರಾಹ್ಮಣ ಮತಕ್ಕೆ ಬಸವಣ್ಣ ಸೇರಿದ ಅಂತಕ್ಕಂಥ ಮಾತು ಕೂಡ ಅಲ್ಲಿ ಬರೀತಾರೆ. ವೀರಶೈವರು ಪಶುಬಲಿಯ ಯಜ್ಞ ಮಾಡದಿದ್ದರೂ ಕೂಡ ಅಪ್ರಾಕೃತ ಪಂಚಯಜ್ಞಗಳು ಇವರಲ್ಲುಂಟು. 4 ವೇದಗಳು ಅಲ್ಲಿ ಲಿಂಗಾಧಾರವು ವೈದಿಕವೆಂಬುದು ಸಿದ್ಧವಾಗುತ್ತದೆ. ವೀರಶೈವವು ಶಿವಭಕ್ತರೆಲ್ಲರನ್ನೂ ಯಾವುದೇ ಜಾತಿಯವರಾಗಲಿ ಆಗಿರಲಿ ಶ್ರೇಷ್ಠರೆಂದು ಕಾಣುವುದೇ ಸರಿಯಾದುದು. ವೀರಶೈವ ವಿದ್ವಾಂಸರ ಮತ್ತು ಬ್ರಾಹ್ಮಣ ವಿದ್ವಾಂಸರೇ ವಾದಗಳನ್ನು ಕೇಳಿದ ಮೇಲೆ ಅಂತಿಮವಾಗಿ ವೀರಶೈವರಿಗೆ ವೇದೋಕ್ತ ರುದ್ರಾಭಿಷೇಕದ ಅಧಿಕಾರವಿದೆ ಎಂದು ತೀರ್ಮಾನಿಸಲಾಯಿತು. ಈ ತೀರ್ಮಾನದ ಕಾರಣಕ್ಕಾಗಿ 1929ರಲ್ಲಿ ವೀರಶೈವರ ಪರವಾದ ಹುಕುಂ ಹೊರಡಿಸಿ ಪರಳಿ ವೈಜನಾಥದ ಪೂಜೆಯನ್ನ ಲಿಂಗಾಯತರಿಗೆ ನೀಡಲಿಕ್ಕೆ ಬಯಸ್ತಾರೆ. ಟೋಟಲಿ ಆದರೆ ಇದರ ಒಟ್ಟಾರ್ಥ ಇಷ್ಟೇ, ಇವತ್ತಿನ ಲಿಂಗಾಯತರು ಹಿಂದೆ ನಾವು ಬ್ರಾಹ್ಮಣರಿಗೆ ಸರಿಸಮ ಅಂತ ಕೋರ್ಟ್ಗಳಲ್ಲಿ ವ್ಯಾಜ್ಯ ಹೂಡಿ ಗೆದ್ದಂಥವರು, ನಾವು ಕೂಡ ಬ್ರಾಹ್ಮಣರೇ ಅಂತ ಸಾಬೀತು ಮಾಡಿಸಲಿಕ್ಕೆ ಪ್ರಯತ್ನ ಪಟ್ಟವರು. ನಮಗೆ ಕೂಡ ರುದ್ರಾಭಿಷೇಕ ಬರ್ತದೆ, ವೇದ ಅಧ್ಯಯನ ಮಾಡಲಿಕ್ಕೆ ಬರ್ತದೆ, ಶಾಸ್ತ್ರಗಳನ್ನ ಓದ್ತೀವಿ, ಕೇಳ್ತೀವಿ, ಅದರಂತೆ ಆಚರಣೆ ಮಾಡ್ತೀವಿ ಅಂತ ವಾದ ಮಾಡಿದಂಥ ಇವರಿಗೆ ಈಗ ಬಸವಣ್ಣನ ವಿಚಾರಧಾರೆ, ವಚನ ಸಾಹಿತ್ಯ ಎಲ್ಲ ಕಡೆ ಹಬ್ಬಿ ಎಲ್ಲ ಜನರು ಯೋಚಿಸುವಂತಾಗಿ, ಚಿಂತಿಸುವಂತಾಗಿ, ಆಲೋಚಿಸುವಂತಾಗಿ, ಚರ್ಚಿಸುವಂತಾದ ಕಾರಣಕ್ಕಾಗಿ ಸತ್ಯ ಹೊರಬೀಳ್ತಾ ಇದೆ. ಸತ್ಯ ಹೊರಬಿದ್ದಾಗ ಸಹಜವಾಗಿ ಅವತ್ತು ಸುಳ್ಳು ಸಾಕ್ಷಿಗಳನ್ನ ಸಮೀಕರಿಸಿ ಕ್ರೋಢೀಕರಿಸಿ ತಮ್ಮ ವಾದವನ್ನೇ ಮುಂದು ಮಾಡಿ ಗೆದ್ದಂಥ ಈ ಜನಗಳಿಗೆ ಇವತ್ತು ನಿಜಕ್ಕೂ ಬಸವ ವಾದ ಅಥವಾ
ಬಸವಾದಿ ಪ್ರಣೀತವಾದಂತಹ ಲಿಂಗಾಯತರ ಎಚ್ಚರ ಇರುವ ಕಾರಣಕ್ಕಾಗಿ ಇವರಿಗೆ ನಿಜಕ್ಕೂ ಒಳಗೆ ಒಂಥರ ಇರಿಸು ಮುರುಸು ಉಂಟಾಗ್ತಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ, ಇದಕ್ಕೆ ಆಧಾರವಾಗಿ ಅನೇಕ ಪುಸ್ತಕಗಳು ಕೂಡ ಇರುವುದನ್ನು ನಾವು ಗಮನಿಸಬಹುದಾಗಿದೆ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.